ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ 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 ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ಕಥೆನೂ ನಿಮಗೆ ಕೇಳೋಕೆ ಸಿಗುತ್ತೆ. ಹಾಗಾದರೆ ಪದೇ ಪದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೆ ಕಮೆಂಟು ಲೈಕ್ಸು ಕೊಡ್ತಾ ಇರೋ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಮೇಘನಾ ಕೂಡ ಅವನ ಹಿಂದೆಯೇ ನಡೆದಿದ್ದಳು. ಅವನ ಜೊತೆಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಎಕ್ಸ್ಕ್ಯೂಸ್ ಮೀ ಸರ್, ಶೆಲ್ ಐ ಕಮ್ ವಿತ್ ಯು? ಸ್ವಲ್ಪ ಕೆಲಸ ಇದೆ ಎಂದಳು ಮೇಘನಾ. ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಅವನ ಹಿಂದೆಯೇ ತನ್ನನ್ನು ನೋಡಿದರೆ ಗ್ಯಾರಂಟಿ ಸಿಡುಕುತ್ತಾನೆ ಎನ್ನುವುದು. ಅದಕ್ಕೆ ಪರ್ಮಿಷನ್ ಕೇಳಿದ್ದಳು ಅವನ ಹತ್ತಿರ. ಕಣ್ಣು ಸಂಕುಚಿಸಿ ಅವಳನ್ನೇ ಒಮ್ಮೆ ನೋಡಿದವ ಓಕೆ ಯು ಕ್ಯಾನ್ ಕಮ್ ವಿತ್ ಮೀ ಎಂದ ಅಸಹನೆಯಿಂದಲೇ ಮೊದಲೇ ತಲೆ ಕೆಟ್ಟಿತ್ತು ಅವನದು. ಇವಳದೊಂದು ಅದೇನು ಗೋಳೋ ಎಂದುಕೊಂಡು ಹಣೆ ನೀವಿಕೊಂಡ. ಕ್ಯಾಬಿನ್ನತ್ತ ನಡೆದರು ಇಬ್ಬರು. ಸರ್, ಕಾಲೇಜ್ ಡೇ ಹತ್ತಿರ ಬಂತಲ್ಲ, ಅದಕ್ಕೆ ಪ್ರಿಪ್ರೇಷನ್ ಬೇಕಾಗುತ್ತೆ, ಸ್ವಲ್ಪ ಫ್ರೀ ಟೈಮ್ ಕೂಡ ಬೇಕಾಗುತ್ತೆ. ನಮ್ಮದು ರೆಪ್ಯೂಟೆಡ್ ಕಾಲೇಜ್ ಆಗಿರೋದ್ರಿಂದ ಗೆಸ್ಟ್ಗಳು ಕೂಡ ಅಂಥವರೇ ಬರ್ತಾರಲ್ವಾ. ಸೊ ಫಂಕ್ಷನ್ಗೆ ಕೊರಿಯೋಗ್ರಾಫರ್ಸ್ನ ಕೂಡ ಕರೆಸ್ತೀರಂತಲ್ಲ ಇಯರ್ಲಿ. ಅದು ಹೇಗೆ ಇವನ್ನೆಲ್ಲ ಅರೇಂಜ್ ಮಾಡಬೇಕು? ನಾನು ಹೊಸಬಳಲ್ವಾ, ಸೊ ಎಂದಳು ಅವನನ್ನೇ ನೋಡುತ್ತಾ. ಅವಳ ನೋಟ ತನ್ನ ಮೇಲಿರುವುದು ಒಂದು ರೀತಿಯ ಮುಜುಗರ ಉಂಟು ಮಾಡುತ್ತಿತ್ತು ಅವನಿಗೆ. ಎದ್ದು ಅವಳಿಗೆ ಬೆನ್ನು ಹಾಕಿ ನಿಂತ. ಹೌದು, ಎಲ್ಲ ಪ್ರಿಪ್ರೇಷನ್ಸ್ ಇವೆ. ನಿಮಗೆ ಗೊತ್ತಾಗಲ್ಲ ಅಂದರೆ ನಮ್ಮ ಕಾಲೇಜಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಸ್ಟಾಫ್ಸ್ ಇದ್ದಾರೆ, ಕೇಳಿ ತಿಳ್ಕೊಳ್ಳಿ. ಇಂಥದ್ದನ್ನೆಲ್ಲ ನನ್ನ ಹತ್ರ ಕೇಳೋ ಅವಶ್ಯಕತೆ ಇಲ್ಲ. ಹಾಗೆ ನಿಮಗೇನಾದರೂ ಸಹಾಯ ಬೇಕಾದರೆ ಕ್ಲಾಸ್ ಲೀಡರ್ಸ್ ಇರ್ತಾರೆ ಪ್ರತಿ ಕ್ಲಾಸ್ಗೂ, ಅವರಿಗೆ ಹೇಳಿ, ಅವರೇ ಹುಡುಗರನ್ನು ಕರ್ಕೊಂಡು ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. ಯು ಮೇ ಗೋ ನೌ ಎಂದ ಇತ್ತ ತಿರುಗದೆ. ಓ ಹೌದಾ, ಓಕೆ, ನಾನು ಹಾಗಾದರೆ ಪ್ರಾರ್ಥನಾ ಹಾಗೂ ಪ್ರಣವ್ಗೂ ಹೇಳ್ತೀನಿ ಎಂದು ಚಿಕ್ಕದಾಗಿ ಹೇಳಿದಳು ಮೇಘನಾ. ನೋಡೋಣ ಏನು ಮಾಡಬಹುದು ಅವಳ ಹೆಸರು ಕೇಳಿ ಎಂದು ಬೇಕೆಂದೇ ಹೀಗೆ ಹೇಳಿದ್ದಳು. ಓರೆಗಣ್ಣಿನಿಂದ ಅವನನ್ನೇ ಗಮನಿಸುತ್ತಿದ್ದಳು. ಅವಳ ಅನಿಸಿಕೆ ಸುಳ್ಳಾಗಲಿಲ್ಲ. ಪ್ರಾರ್ಥನಾ ಹೆಸರು ಕೇಳಿದ ತಕ್ಷಣ ಇತ್ತ ತಿರುಗಿದ ಶರಶ್ಚಂದ್ರ. ಆದರೆ ಅಷ್ಟರಲ್ಲೇ ಎಚ್ಚೆತ್ತವನು ಏನನ್ನೂ ಮಾತನಾಡಲು ಹೋಗಲಿಲ್ಲ. ಮತ್ತೆ ಅವಳಿಗೆ ಬೆನ್ನು ಹಾಕಿ ನಿಂತ. ಆದರೂ ಒಂದಂತೂ ಮೇಘನಾಗೆ ಪಕ್ಕ ಆಯಿತು. ಪ್ರಾರ್ಥನಾಳ ಮೇಲೆ ಶರತ್ಗೆ ಏನೋ ಸ್ಪೆಷಲ್ ಫೀಲಿಂಗ್ ಇದೆ. ಅದು ಅವಳಿಗೆ ಸುತಾರಾಮ್ ಇಷ್ಟ ಆಗದ ಸಂಗತಿ. ಆದರೆ ಏನೂ ಮಾಡಲಾರದಾಗಿದ್ದಳು ಮೇಘನಾ. ಅವಳು ಸರಿದು ಹೋದಳು. ಅವಳು ಹೋಗುತ್ತಿದ್ದ ಹಾಗೆ ಶರಶ್ಚಂದ್ರ ಅಲ್ಲಿಯೇ ಅತ್ತಿಂದಿತ್ತ ತಿರುಗುತ್ತಾ ಯೋಚಿಸತೊಡಗಿದ. ಏನು ಮಾತನಾಡುತ್ತಿರಬಹುದು ಈ ಹುಡುಗಿ ಅವನ ಹತ್ತಿರ ಇವಳದೇನು ಮಾತು? ಛೇ, ಇದೇನು ನನ್ನ ಯೋಚನೆ? ನನಗೆ ಯಾಕೆ ಇಂಥ ಯೋಚನೆ ಬರ್ತಾ ಇದೆ? ಅವರೇನೋ ಹುಡುಗರು, ಏನೋ ಇರುತ್ತೆ ಅವರಿಗೆ ಮಾತನಾಡಲು. ನನಗೆ ಯಾಕೆ ಸಂಕಟವಾಗ್ತಾ ಇದೆ ಅದರಿಂದ? ನಾನು ಮೊದಲು ಹೀಗಿರಲಿಲ್ಲ. ತುಂಬ ವಿಶಾಲ ಮನೋಭಾವ ನನ್ನದು. ಆದರೆ ಈಗೀಗ ಪ್ರಾರ್ಥನಾಳ ವಿಷಯ ಬಂದರೆ ಮಾತ್ರ ತುಂಬ ಪೊಸೆಸಿವ್ ಆಗಿಬಿಡ್ತೀನಿ, ತುಂಬ ರೆಸ್ಟ್ಲೆಸ್ ಆಗಿಬಿಡ್ತೀನಿ. ಅವಳನ್ನು ನನಗೆ ಅರಿವಿಲ್ಲದೆಯೇ ತುಂಬ ಹಚ್ಕೊಂಡು ಬಿಟ್ಟಿದ್ದೀನಿ ಅನಿಸುತ್ತೆ. ಅಮ್ಮನನ್ನು ಒಬ್ಬರನ್ನು ಬಿಟ್ಟು ಯಾರನ್ನೂ ಅಷ್ಟೊಂದು ಹಚ್ಚಿಕೊಂಡವನಲ್ಲ ನಾನು. ಆದರೆ ಈ ಹುಡುಗಿ ಅದ್ಯಾವ ಮಾಯದಲ್ಲೋ ನನ್ನನ್ನು ಈ ಪರಿ ಆವರಿಸಿಕೊಂಡು ಬಿಟ್ಟಿದ್ದಾಳೆ. ಕಣ್ಣು ಮುಚ್ಚಿ ಕುರ್ಚಿಗೆ ತಲೆಯಾನಿಸಿದ ಶರಶ್ಚಂದ್ರ. ಮುಚ್ಚಿದ ಕಂಗಳಲ್ಲಿಯೂ ಪ್ರಾರ್ಥನಾಳ ಮುದ್ದು ಮುಖವೇ ಕಂಡಂತಾಗಿ ಮುಗುಳ್ನಕ್ಕ. ಕ್ಲಾಸ್ಗೆ ಬಂದಿದ್ದಳು ಮೇಘನಾ. ಅವಳ ಯೋಚನೆಗಳು ಅವಳ ಮನಸ್ಸನ್ನೇ ಕೆಡಿಸಿಬಿಟ್ಟಿದ್ದವು. ಪಾಠ ಮಾಡುವ ಯಾವ ಮನಸ್ಸೂ ಇರಲಿಲ್ಲ ಅವಳಿಗೆ. ಚಿಂತೆ ಅವಳ ಮನಸ್ಸನ್ನು ಆವರಿಸಿ ಮನಸ್ಸನ್ನೇ ಕೆಡಿಸಿಬಿಟ್ಟಿತ್ತು. ನನ್ನ ಯಾವುದೇ ಪ್ರಯತ್ನಕ್ಕೂ ಶರತ್ ಮೊದಲಿನಂತಾಗುವ ಯಾವುದೇ ಸೂಚನೆ ಕಾಣುತ್ತಿಲ್ಲ. ಏನು ನಡೀತಿದೆ ಇಲ್ಲಿ? ನನಗೆ ತಿಳಿಯದೇ ಇರುವಂಥದ್ದು ಏನೋ ನಡೀತಿದೆ. ಆದರೆ ಏನು? ತಲೆ ಕೆಟ್ಟು ಹೋಯಿತು ಅವಳಿಗೆ. ಮೇ ಐ ಕಮಿನ್ ಮೇಡಮ್? ಮಮತಾ ಮತ್ತು ಪ್ರಾರ್ಥನಾ ಬಂದು ಕೇಳಿದ್ದರು ಕ್ಲಾಸ್ ಒಳಗಡೆ ಬರಲು ಪರ್ಮಿಷನ್. ಪ್ರಾರ್ಥನಾಳನ್ನು ನೋಡಿದವಳಿಗೆ ಮತ್ತೆ ಯೋಚನೆಗಳು ದಾಳಿಯಿಟ್ಟವು. ಈ ಹುಡುಗಿ ತುಂಬ ಮುಗ್ಧೆ, ಇವಳಿಗೇನೂ ತಿಳಿದಿರಲಾರದು. ಆದರೆ ಶರತ್ ಮನಸ್ಸಿನಲ್ಲಿ ಏನೋ ಇದೆ ಇವಳ ಬಗ್ಗೆ, ಸ್ಪೆಷಲ್ ಫೀಲಿಂಗ್. ಅದಂತೂ ಸತ್ಯ. ಅದು ಹೇಗೆ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯ ಬಗ್ಗೆ ಅವನು ಭಾವನೆಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯ? ಅವಳ ಯೋಚನೆಯ ಬಗ್ಗೆ ಅವಳಿಗೇ ಅನುಮಾನವಿತ್ತು. ಯಾವುದೇ ಕ್ಲಾರಿಟಿಗೆ ಬರಲು ಸಾಧ್ಯವಾಗಲಿಲ್ಲ ಅವಳಿಗೆ. ಸದ್ಯಕ್ಕೆ ತನ್ನ ಯೋಚನೆಗಳನ್ನು ಪಕ್ಕಕ್ಕೆ ಇಟ್ಟು ತನ್ನ ಡ್ಯೂಟಿಯ ಬಗ್ಗೆ ಗಮನ ಹರಿಸಿದಳು.
ಪ್ರಣವ್ ತನ್ನ ಕ್ಯಾಬಿನ್ಗೆ ಕರೆಸಿದ್ದ ಶರಶ್ಚಂದ್ರ. ಅವನಿಗೆ ಏನೇ ಮಾಡಿದರೂ ಮನಸ್ಸಿಗೆ ಸಮಾಧಾನವಾಗಿರಲಿಲ್ಲ. ಇನ್ನು ತನ್ನಿಂದ ಸಹಿಸಲು ಸಾಧ್ಯವೇ ಇಲ್ಲ. ಮನಸ್ಸಿನ ತಳಮಳವನ್ನು ಎನಿಸಿದಾಗ ಆ ಹುಡುಗನನ್ನು ಕರೆಸಿ ಮಾತನಾಡುವುದೇ ಒಳ್ಳೆಯದು ಎನಿಸಿತ್ತು ಅವನಿಗೆ. ವಾಟ್ ಈಸ್ ಯುವರ್ ನೇಮ್ ಕೇಳಿದ ಶರಶ್ಚಂದ್ರ. ಐ ಆಮ್ ಪ್ರಣವ್ ಸರ್, ಫಸ್ಟ್ ಇಯರ್ BSc, ಕ್ಲಾಸ್ CR ಎಂದ ಅವನು. ಹಾಂ, ಎಸ್ ಪ್ರಣವ್, ವೆರಿ ಗುಡ್. ಬಾಯ್ಸ್ CR ನೀನೇನಾ? ವೆರಿ ಗುಡ್. ಅಂದಂಗೆ ಕಾಲೇಜ್ ಡೇ ಇದೆಯಲ್ಲ ನಮ್ಮದು, ಅದರ ಬಗ್ಗೆ ನಿಮಗೆ ಯಾರಾದರೂ ಇನ್ಫಾರ್ಮ್ ಮಾಡಿದಾರಾ ಎಂದ ಶರಶ್ಚಂದ್ರ. ಎಸ್ ಸರ್, ನಾನು ಮತ್ತೆ ಪ್ರಾರ್ಥನಾ ಎಂದ ತಕ್ಷಣ ಅವನ ಮುಖ ನೋಡಿ ಹೂ ಇಸ್ ದಿಸ್ ಪ್ರಾರ್ಥನಾ, ಯಾರವರು ಎಂದ. ಏನೂ ಅರಿಯದವನಂತೆ. ಅದೇ ಸರ್, ಅವಳು ಗರ್ಲ್ಸ್ CR, ನಾನು ಮತ್ತೆ ಪ್ರಾರ್ಥನಾ ಅದೇ ವಿಷಯ ಮಾತಾಡ್ತಾ ಇದ್ವಿ ಸರ್. ಏನು ಮಾಡಬಹುದು ಪ್ರೋಗ್ರಾಮ್ನ ಅಂತ. ನಮ್ಮದೇ ಜವಾಬ್ದಾರಿ ಜಾಸ್ತಿ ಇದೆ ಅಲ್ವಾ ಸರ್, ನಾವೇ ಕ್ಲಾಸ್ ಲೀಡರ್ಸ್ ಆಗಿರೋದ್ರಿಂದ ಎಂದ ಪ್ರಣವ್. ಸಮಾಧಾನದ ಉಸಿರು ಬಿಟ್ಟಿದ್ದ ಶರಶ್ಚಂದ್ರ. ಓ, ಇಷ್ಟೇನಾ ವಿಷಯ? ಹೌ ಸಿಲ್ಲಿಮಿ. ಏನೇನೋ ಯೋಚನೆ ಬಂದಿತ್ತು ನನ್ನ ತಲೆಯಲ್ಲಿ. ಅವನ ಯೋಚನೆಯ ಬಗ್ಗೆ ಅವನಿಗೇ ನಾಚಿಕೆಯಾಯಿತು. ಓ ಹೌದಾ, ಆಮೇಲೆ ಏನಂತ ಡಿಸೈಡ್ ಮಾಡಿದ್ರಿ? ಏನು ಮಾಡೋದು ಅಂತ ಅಂದ್ಕೊಂಡ್ರಿ ಎಂದು ಕೇಳಿದ ಶರಶ್ಚಂದ್ರ. ಒಂದು ಡ್ರಾಮಾ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್, ನೋಡಬೇಕು ಎಂದ ಪ್ರಣವ್. ವೆರಿ ನೈಸ್, ಬಟ್ ಯಾವ ಡ್ರಾಮಾ ಅಂತ ಕುತೂಹಲದಿಂದ ಕೇಳಿದ ಶರಶ್ಚಂದ್ರ. ಅಭಿಜ್ಞಾನ ಶಾಕುಂತಲ ಮಾಡಿದರೆ ಹೇಗೆ ಅಂತ ಯೋಚನೆ ಮಾಡಿದ್ದೀವಿ ಸರ್, ಇನ್ನೂ ಫೈನಲ್ ಆಗಿಲ್ಲ. ಕ್ಲಾಸಲ್ಲಿ ಡಿಸ್ಕಸ್ ಮಾಡಬೇಕು. ಅದು ರೇರ್ ಸಬ್ಜೆಕ್ಟ್ ಅಲ್ವಾ ಸರ್, ತುಂಬ ತಯಾರಿ ಬೇಕಾಗುತ್ತೆ. ಸೊ ಎಂದ ದೀರ್ಘವಾಗಿ ಪ್ರಣವ್. ಅವನಿಗಂತೂ ಆಶ್ಚರ್ಯ. ಸರ್ ಯಾಕೆ ಇದನ್ನೆಲ್ಲ ನನ್ನ ಕರೆಸಿ ಕೇಳ್ತಿದ್ದಾರೆ ಅಂತ. ಓಕೆ ಪ್ರಣವ್, ಎಲ್ಲರ ಜೊತೆನೂ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ಗೆ ಬನ್ನಿ ಎಂದ ಶರಶ್ಚಂದ್ರ. ಯು ಕ್ಯಾನ್ ಗೋ ನೌ ಪ್ರಣವ್. ಓಕೆ ಸರ್, ಥ್ಯಾಂಕ್ ಯು ಎಂದು ಹೊರಟ ಪ್ರಣವ್. ಅವನು ಹೊರಟ ನಂತರ ತನ್ನ ಯೋಚನೆಗೆ ತನ್ನನ್ನೇ ಬೈದುಕೊಂಡ ಶರಶ್ಚಂದ್ರ ಕ್ಲಾಸ್ನತ್ತ ಹೊರಟ. ಮಮ್ಮಿ, ನನಗೆ ಆ ವಯ್ಯ ಪ್ರೊಫೆಸರ್ ಸರು ಹೇಳಿರದೇ ದೊಡ್ಡ ಯೋಚನೆ ಆಗ್ಬಿಟ್ಟದೆ ಕಣೆ. ನಾವು ಅವರ ಮನೆಯಾಗೆ ಹೋಗಿ ಇರೋಕ್ಕಾದದ? ಅದು ಆ ಜಂಬದ ಕೋಳಿ ಅಲ್ಲೇ ಇರೋವಾಗ ಯಾಕೋ ಭಯ ಆಯ್ತದೆ ಕಣೆ ನನಗೆ ಎಂದಳು ಪ್ರಾರ್ಥನಾ. ಕಾಲೇಜು ಮುಗಿದು ಹಾಸ್ಟೆಲಲ್ಲಿದ್ದರು ಇಬ್ಬರು. ಪ್ರಾರ್ಥನಾ ಈಗ ಕಾಫಿ ಶಾಪ್ ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ಊರಿಗೆ ಹೋದ ನಂತರ ಅವರು ಬೇರೆಯವರನ್ನು ನೇಮಿಸಿಕೊಂಡಿದ್ದರು ಕೆಲಸಕ್ಕೆ. ಪಾರಿ, ನಾವು ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ನಮಗೆ ಏನೂ ಬಗೆಹರಿಯಕ್ಕಿಲ್ಲ ಕಣೆ. ಹೋಗಿ ನೋಡೇ ಬಿಡೋಣ ಇರು, ಅದೇನಾಯ್ತದೋ. ಹಾಗೇನಾರ ಆದರೆ ನಾವು ಬ್ಯಾರೆ ಏನಾರ ಯೋಚನೆ ಮಾಡಿದ್ರಾತು. ನೀ ಏನು ಯೋಚನೆ ಮಾಡಬೇಡ ಪಾರಿ, ನಾನು ಇರ್ತೀನಲ್ಲ ನಿನ್ನ ಜೊತೆನಾಗೆ ಎಂದು ಪ್ರಾರ್ಥನಾಳನ್ನು ಸಮಾಧಾನ ಮಾಡಿದಳು ಮಮತಾ. ಅವಳು ಹೇಳಿದ್ದರಲ್ಲೂ ಸತ್ಯ ಇದೆ ಎನಿಸಿತು ಅವಳಿಗೆ. ನಾವು ಇದ್ದಲ್ಲಿಯೇ ಇದ್ದು ತಲೆಬುಡ ಇಲ್ಲದ ಯೋಚನೆ ಮಾಡಿದ್ರೇನು ಬಂತು ಲಾಭ? ಹೋಗಿ ನೋಡಿದ್ರೆ ತಾನೇ ಅರ್ಥ ಆಗೋದು ಎಂದುಕೊಂಡು ಸುಮ್ಮನಾದಳು. ಶಾಂಭವಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಎನ್ನುತ್ತಾ ಶಾಂಭವಿಯ ರೂಮಿಗೆ ಬಂದಿದ್ದ ಶರಶ್ಚಂದ್ರ ರಾತ್ರಿ ಸುಮಾರು 10 ಗಂಟೆಗೆ. ಅವಳು ಆಗತಾನೇ ಬಂದು ಊಟ ಮುಗಿಸಿ ತನ್ನ ರೂಮಿಗೆ ಬಂದು ಯಾರ ಜೊತೆಗೋ ಫೋನಲ್ಲಿ ಮಾತನಾಡುತ್ತಿದ್ದಳು ಸಣ್ಣ ಧ್ವನಿಯಲ್ಲಿ. ಶರಶ್ಚಂದ್ರನಿಗೆ ಸಣ್ಣ ಸಂಶಯ ಬಂದರೂ ಏನನ್ನೂ ಕೇಳಲು ಹೋಗಲಿಲ್ಲ ಅವಳನ್ನು. ನೋಡೋಣ, ಅವಳಾಗಿಯೇ ಹೇಳುವಳೇನೋ. ಅವನ ಕಿವಿಗೂ ಬಿದ್ದಿತ್ತು ಶಾಂಭವಿಯ ವಿಷಯ. ಅವಳು ಅದ್ಯಾರ ಜೊತೆಗೆ ಓಡಾಡುತ್ತಿರುವುದರ ಬಗ್ಗೆ. ನೋಡೋಣ ಎಂದು ಸುಮ್ಮನಿದ್ದ. ಹೇಳು ಅಣ್ಣ, ಏನು ಮಾತಾಡಬೇಕಿತ್ತು ಎಂದಳು ಫೋನ್ ಕಟ್ ಮಾಡಿದ ಶಾಂಭವಿ. ನಾನು ಏನೇ ಮಾಡಿದ್ರೂ ಅದು ಈ ಮನೆಯ ಒಳಿತಿಗಾಗಿ ಹಾಗೂ ಅಮ್ಮ ನನಗೆ ನೀಡಿದ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವ ದೃಷ್ಟಿಯಿಂದ ಮಾತ್ರ. ಬೇರೆ ಏನೂ ಉದ್ದೇಶ ಇಲ್ಲ ನನಗೆ. ಇದು ಮೊದಲು ನಿನಗೆ ತಿಳಿದಿರಲಿ ಎಂದು ಹೇಳ್ತಾ ಇದ್ದೀನಿ. ನೋಡು ಶಾಂಭವಿ, ನಾನೊಂದು ನಿರ್ಧಾರ ತೆಗೆದುಕೊಂಡಿದ್ದೀನಿ. ಅದರ ಬಗ್ಗೆ ನಿನಗೆ ಏನೇ ಆಕ್ಷೇಪಣೆ ಇದ್ದರೂ ನೀನು ನನಗೋಸ್ಕರ ಅಲ್ಲದಿದ್ದರೂ ಮೇಲೆ ಇರುವ ಅಮ್ಮನಿಗೋಸ್ಕರವಾದರೂ ಗೌರವಿಸಲೇಬೇಕು ಎಂದು ಶಾಂಭವಿಯ ಹತ್ತಿರ ಮಾತನಾಡಲು ಪೀಠಿಗೆ ಹಾಕಿದ್ದ ಶರಶ್ಚಂದ್ರ. ಇದೇನು ಅಣ್ಣ ನನ್ನ ಹತ್ತಿರ ಮಾತನಾಡಲು ಇಷ್ಟು ಪೀಠಿಕೆ ಹಾಕ್ತಾ ಇದ್ದಾನಲ್ಲ, ಏನಿರಬಹುದು ಅಂತ ಗಹನವಾದ ವಿಷಯ. ಶಾಂಭವಿ ಅಣ್ಣನ ಮುಖವನ್ನೇ ನೋಡುತ್ತಾ ಯೋಚಿಸುತ್ತಿದ್ದಳು. ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೀನಿ. ಮುಖ್ಯವಾಗಿ ನನಗೋಸ್ಕರವೇ ತೆಗೆದುಕೊಂಡ ನಿರ್ಧಾರ ಇದು. ಇತ್ತೀಚೆಗೆ ನಿನಗಾಗಿ ನಾನು ಟೈಮ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನ್ನ ವರ್ಕ್ ಪ್ರೆಷರ್ ಅಂಥದ್ದು. ಅದರಿಂದ ನಾನು ದಿನದ ಬಹುಭಾಗ ಮನೆಯಿಂದ ಹೊರಗೇ ಇರಬೇಕಾದ ಅನಿವಾರ್ಯತೆ ನನಗೂ ಆಸೆ ಇದೆ ನನ್ನ ತಂಗಿಯ ಜೊತೆ ಸಮಯ ಕಳೆಯಬೇಕು ಅಂತ. ನನಗೆ ಅಂತ ನಿನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಹೇಳು? ಆಸೆ ಇರದೇ ಇರುತ್ತಾ? ಆದರೆ ಸಾಧ್ಯ ಆಗ್ತಿಲ್ಲ. ನೀನು ಇತ್ತೀಚೆಗೆ ಮನೆಗೂ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಂತ ನನಗೆ ಗೊತ್ತು. ಊಟ ತಿಂಡಿ ಯಾವುದೂ ನೀನು
ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ಗೊತ್ತು ನನಗೆ. ಅದಕ್ಕೆಲ್ಲ ನಾನು ಒಂದು ರೀತಿಯಲ್ಲಿ ಕಾರಣ ಅಂತಾನೂ ನನಗೆ ಅರ್ಥ ಆಗುತ್ತೆ. ನಾನು ನಿನ್ನ ಜೊತೆಯಲ್ಲಿದ್ದು ನಿನ್ನ ಗಮನಿಸಬೇಕಿತ್ತು. ಬಟ್ ನನ್ನ ಪರಿಸ್ಥಿತಿ ಹಾಗಿದೆ. ನಿನಗೆ ಮನೆಯಲ್ಲಿ ಸಮಯ ಕಳೆಯೋದು ಕಷ್ಟ ಆಗ್ತಾ ಇರ್ಬೋದಲ್ವಾ ಪಾಪ. ಅಮ್ಮನೂ ಇಲ್ಲ, ಅಣ್ಣನಾಗಿ ನಾನೂ ನಿನ್ನ ಜೊತೆಗೆ ಇರಲಾಗುತ್ತಿಲ್ಲ ಪಾಪ. ನೀನಾದರೂ ಮನೆಗೆ ಬಂದು ಏನು ಮಾಡ್ತೀಯ ಅಲ್ವಾ. ಅದಕ್ಕಾಗಿ ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೀನಿ. ಇದರಿಂದ ನಿನಗೂ ಮನೆಯಲ್ಲಿ ಜೊತೆ ಆದಂತಾಗುತ್ತೆ. ನಮ್ಮ ರಂಗಜ್ಜನಿಗೂ ಚಿಕ್ಕ ಪುಟ್ಟ ಸಹಾಯಕ್ಕೆ ಜನರು ಸಿಕ್ಕಂತಾಗುತ್ತೆ. ಅವರಿಗೂ ನನ್ನಿಂದ ಒಂದು ಹೆಲ್ಪ್ ಆದಂತಾಗುತ್ತೆ. ಅಂತಹ ಉಪಾಯ ಏನಿರಬಹುದು ಅಣ್ಣನ ತಲೆಯಲ್ಲಿ ಎಂದುಕೊಂಡು ಅವನ ಮುಖವನ್ನೇ ನೋಡಿದಳು ಶಾಂಭವಿ. ನಮ್ಮ ಕಾಲೇಜಿನಲ್ಲಿ ನಿನ್ನ ಕ್ಲಾಸಲ್ಲೇ ಓದ್ತಾ ಇದ್ದಾರಲ್ಲ ಪ್ರಾರ್ಥನಾ ಮತ್ತು ಮಮತಾ, ಅವರಿಬ್ಬರು ತುಂಬ ತೊಂದರೆಯಲ್ಲಿದ್ದಾರೆ ಅಂತ ನನ್ನ ಹೆಲ್ಪ್ ಕೇಳಿದ್ದಾರೆ. ಅವರ ಕಡೆಯವರು ಇರೋದಕ್ಕೆ ಓದೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ನನ್ನ. ಇಬ್ಬರು ಬ್ರೈಟ್ ಸ್ಟೂಡೆಂಟ್ಸ್. ಪ್ರಾರ್ಥನಾ ಅಂತೂ ರ್ಯಾಂಕ್ ಸ್ಟೂಡೆಂಟ್. ಇಂಥವರಿಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಈ ಇಯರ್ ಎಕ್ಸಾಮ್ ಮುಗಿದ ನಂತರ ನಮ್ಮ ಮನೆಯಲ್ಲಿ ಖಾಲಿ ಇರೋ ಗೆಸ್ಟ್ ರೂಮಲ್ಲಿ ಇರಲಿ ಅವರು ಅಂತ ತೀರ್ಮಾನ ಮಾಡಿದ್ದೀನಿ ಎಂದು ತನ್ನ ಮಾತು ನಿಲ್ಲಿಸಿ ತಂಗಿಯ ಮುಖ ನೋಡಿದ್ದ ಶರಶ್ಚಂದ್ರ. ಕೋಪದಿಂದ ಕುದಿಯುತ್ತಾ ಮುಖ ದುಮ್ಮಿಸಿ ನಿಂತಿದ್ದಳು ಶಾಂಭವಿ. ಇನ್ನೇನು ಸಿಡಿದೇ ಬಿಡುವಂತಿದ್ದಳು ತನ್ನ ಅಣ್ಣನ ಮೇಲೆ. ಅಣ್ಣ ಎಂದು ಕಿರುಚಿದ್ದಳು ಶಾಂಭವಿ. ನನಗೆ ಅವಳನ್ನು ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ದು ನೀನು ಹೀಗೆ ಯಾಕೆ ಮಾಡಿದ್ದು? ನನ್ನ ಒಂದು ಮಾತು ಕೇಳಬೇಕಿತ್ತಲ್ವಾ ನೀನು. ಐ ಹೇಟ್ ಯು ಅಣ್ಣ ಎಂದಳು ಶಾಂಭವಿ. ಸರಿ, ಹಾಗಾದರೆ ಶಾಂಭವಿ, ಅವರಿಗೆ ನಾನು ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಹೇಳ್ತೀನಿ. ಆದರೆ ನನಗೆ ನಿನ್ನ ಜೊತೆಯಲ್ಲಿರೋದಕ್ಕೆ ಸಾಧ್ಯವಾಗಲ್ಲ. ನಿನ್ನ ಮೇಲೆ ಗಮನವಿಡಲೂ ಆಗಲ್ಲ. ನೀನು ಮೊದಲೇ ಹೆಣ್ಣು ಮಗಳು, ಅಮ್ಮ ಕೂಡ ಇಲ್ಲ. ರಂಗಜ್ಜನಿಗೂ ಈಗೀಗ ಕೈಯಲ್ಲಿ ಆಗಲ್ಲ. ಸೊ ನಿನ್ನ ನಾನು ಹಾಸ್ಟೆಲ್ಗೆ ಸೇರಿಸ್ತೀನಿ. ನನಗೂ ನೆಮ್ಮದಿ, ನಿನಗೂ ಯಾರೋ ಒಬ್ಬರು ಜೊತೆ ಆಗ್ತಾರೆ ಎಂದ ಶರಶ್ಚಂದ್ರ. ಹೌಹಾರಿ ಹೋದಳು ಶಾಂಭವಿ. ನಾನು ಹಾಸ್ಟೆಲ್ ನೆವರ್, ಸಾಧ್ಯನೇ ಇಲ್ಲ. ಆ ಹಳ್ಳಿ ಗೂಬೆಗಳು ಬೇಕಾದರೆ ಬಂದು ಇರಲಿ ಇಲ್ಲಿ. ನಾನೆಂತೂ ಹಾಸ್ಟೆಲ್ಗೆ ಖಂಡಿತ ಹೋಗಲ್ಲ. ಇರಲಿ ಅವರು ಬಂದು, ನನಗೇನು, ಅವರ ಪಾಡಿಗೆ ಅವರಿರಲಿ. ನನ್ನ ತಂಟೆಗೆ ಬಂದರೆ ಮಾತ್ರ ಸುಮ್ಮನಿರಲ್ಲ ನಾನು ಅಂದುಕೊಂಡಳು ಅವಳು. ಏನೂ ಬೇಕಾಗಿಲ್ಲ, ನಾನ್ಯಾಕೆ ಹಾಸ್ಟೆಲ್ಗೆ ಹೋಗಲಿ? ಇಷ್ಟು ದೊಡ್ಡ ಮನೆ, ಆಸ್ತಿ ಪಾಸ್ತಿ ಇರುವಾಗ ನನಗೆ ಯಾವ ಕರ್ಮ ಅಲ್ಲೆಲ್ಲ ಅಬ್ಬೆಪಾರಿ ಹಾಗೆ ಇರುವಂಥದ್ದು? ಅದೇನೋ ಅಂದಲ್ಲ, ಯಾರನ್ನೋ ಹೇಳ್ತೀನಿ ಅಂತ. ಇದ್ಕೊಳ್ಳಿ, ನನಗೇನು, ನನ್ನ ತಂಟೆಗೆ ಬರದೇ ಇದ್ದರೆ ಆಯಿತು ಅಷ್ಟೇ ಎಂದಳು ಸಿಟ್ಟಿನಲ್ಲೇ. ಶರಶ್ಚಂದ್ರನಿಗೆ ಒಳಗೊಳಗೆ ಸಂತೋಷವಾಯಿತು. ನೀನು ಅಷ್ಟೇ, ಅವರ ಪಾಡಿಗೆ ಅವರಿರ್ತಾರೆ. ನೀನು ಅವರ ತಂಟೆಗೆ ಹೋಗೋ ಆಗಿಲ್ಲ, ಅರ್ಥ ಆಯ್ತಾ? ಅವರ ಜೊತೆಗೆ ಚೆನ್ನಾಗಿದ್ದರೆ ನಿನಗೇ ಜೊತೆಯಾಗ್ತಾರೆ, ನಿನಗೇ ಒಳ್ಳೆಯದು. ನೋಡು, ನಿನ್ನಿಷ್ಟ ಎಂದ ಶರಶ್ಚಂದ್ರ. ನನಗೆ ಯಾವ ಕರ್ಮ ಆ ಹಳ್ಳಿ ಗಮಾರಿಗಳನ್ನೆಲ್ಲ ಹೊಂದ್ಕೊಂಡು ಹೋಗೋದು ಎಂದುಕೊಂಡಳು ಮನಸ್ಸಿನಲ್ಲೇ. ಸುಮ್ಮನೆ ನಿಂತಳು, ಏನೂ ಮಾತನಾಡದೆ. ಅದರ ನಿರೀಕ್ಷೆಯೂ ಇರಲಿಲ್ಲ ಅವನಿಗೆ. ಸರಿದು ಹೋದ ಅಲ್ಲಿಂದ ಶರಶ್ಚಂದ್ರ. ಅವನಿಗೆ ಈಗ ಒಂದು ರೀತಿಯ ನಿರಾಳವಾಯಿತು. ಇನ್ಯಾವ ಸಮಸ್ಯೆಯೂ ಇರಲ್ಲ. ಪ್ರಾರ್ಥನಾ ಮತ್ತವಳ ಗೆಳತಿ ಇಲ್ಲಿ ಬಂದು ಇರಲು ಶಾಂಭವಿಯನ್ನು ಒಪ್ಪಿಸಿ ಆಯ್ತಲ್ಲ. ರಂಗಜ್ಜನಿಗೆ ಹೇಗೂ ಪುಟ್ಟಮ್ಮ ಅಂದರೆ ಅದೊಂದು ರೀತಿಯ ವಾತ್ಸಲ್ಯ, ಮಮತೆ. ಅವರಿಗಂತೂ ಖುಷಿಯೇ ಆಗುತ್ತೆ. ಇನ್ನೇನು ಪಾರಿ, ಏನೇ ಯೋಚನೆ ಮಾಡ್ತಿದ್ದಿ? ಬಡ್ಕತ್ತಾ ಇದ್ರೂ ಕೇಳಿಸದೇ ಇರುವಂಥದ್ದು. ಮಮತಾ ಗೆಳತಿಯನ್ನು ಎಚ್ಚರಿಸಿದಳು. ಗಲ್ಲದ ಮೇಲೆ ಕೈಯಿಟ್ಟು ತನ್ನ ಮುಂದಿನ ಜೀವನದ ಬಗ್ಗೆ ಗಾಢವಾಗಿ ಚಿಂತಿಸುತ್ತಿದ್ದಳು ಪ್ರಾರ್ಥನಾ. ನನ್ನ ಜೀವನನೇ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟೈತೆ ಅನ್ನಿಸ್ತಾ ಇದೆ ಕಣೆ ಮಮ್ಮಿ. ಅಜ್ಜಮ್ಮ ಇರೋ ಗಂಟ ನನಗೆ ಏನೂ ಅನ್ನಿಸ್ತಾ ಇರಲಿಲ್ಲ. ನನಗೆ ಯಾರಿಲ್ದಿದ್ರೂ ಅಜ್ಜಮ್ಮ ಐತೆ ಅಂತವ ಸಮಾಧಾನ ಮಾಡ್ಕೊಳ್ಳುವೆ. ಆದರೆ ಈಗ ನೋಡು, ನಿಜವಾಗ್ಲೂ ಅನಾಥೆ ಆಗ್ಬಿಟ್ಟಿವ್ ನಾನು ಅನ್ನಿಸ್ತಾ ಐತೆ ಕಣೆ ನನಗೆ. ತ್ರಿಶಂಕು ಸ್ಥಿತಿ ಆಗ್ಬಿಟ್ಟದೆ ನನಗೆ. ಅತ್ಲಾಗೆ ಊರಿಗೂ ಹೋಗೋಕ್ಕಾಗಕ್ಕಿಲ್ಲ. ಇತ್ಲಾಗೆ ಯಾರ್ಯಾರ್ದೋ ಮನೆಯಾಗಿರೋಕ್ಕೂ ಮನಸ್ಸಾಯ್ತಾ ಇಲ್ಲ. ನನ್ನ ಜೊತೆಗೆ ನಿನ್ನೂ ತ್ರಿಶಂಕು ಸ್ಥಿತಿಗೆ ತಳ್ಬಿಡ್ತಾ ಇವನಿ ಅನ್ನಿಸ್ತಾ ಇದೆ ಕಣೆ ಮಮ್ಮಿ. ಅವರಿವರ ಮನೇನಾಗೆ ಎಷ್ಟು ದಿನ ಅಂತವ ಇರೋಕ್ಕಾಯ್ತದೆ ಹೇಳು? ನನಗೇನೋ ಜೀವನನೇ ಸಾಕು ಅನ್ನಿಸ್ತಾ ಇದೆ ಕಣೆ ಎಂದು ಕಣ್ತುಂಬಿಕೊಂಡಳು ಪ್ರಾರ್ಥನಾ. ಗೆಳತಿಯ ದುಃಖ ಮಮತಾಗೂ ಅರ್ಥ ಆಗುತ್ತಿತ್ತು. ಪಾರಿ, ಬದುಕು ಬಂದಂಗೆ ಸ್ವೀಕರಿಸ್ಬೇಕು ಕಣೆ. ನಾವೊಂದು ಕಂಡಂಗೆ ಬದುಕು ಇರ್ತದ ಹೇಳು? ನಾನಿಲ್ವಾ ನಿನ್ನ ಜೊತೆನಾಗೆ? ನೀನು ಹಿಂಗೆಲ್ಲ ಬೇಸರ ಮಾಡ್ಕೊಂಡಿದ್ರೆ ನನಗೂ ನೋವಾಗಕ್ಕಿಲ್ವಾ? ಸಮಾಧಾನ ಮಾಡ್ಕೊಳ್ಳೆ ಪಾರಿ ಎಂದು ಗೆಳತಿಗೆ ಸಮಾಧಾನ ಮಾಡಲು ತನ್ನ ಕೈಲಾದಷ್ಟು ಪ್ರಯತ್ನ ಮಾಡುತ್ತಿದ್ದಳು ಮಮತಾ. ಗೆಳತಿಯನ್ನು ಅಪ್ಪಿದ್ದಳು ಪ್ರಾರ್ಥನಾ.
SSC ಕಾಲೇಜ್ ಮದುಮಗಳಂತೆ ಸಿಂಗಾರಗೊಂಡಿತ್ತು ಅಂದು. ಎಲ್ಲೆಲ್ಲೂ ಬಣ್ಣ ಬಣ್ಣದ ಅಲಂಕಾರ, ಚಂದದ ಬಟ್ಟೆ ತೊಟ್ಟು ಸುಂದರವಾಗಿ ತಯಾರಾಗಿ ಹುಡುಗ ಹುಡುಗಿಯರು ಸಂಭ್ರಮದಿಂದ ಅತ್ತಿಂದಿತ್ತ ಓಡಾಡುತ್ತಿರುವುದನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಕಾಲೇಜ್ ಡೇ ಎಂದರೆ ಕೇಳಬೇಕೆ? ಹುಡುಗ ಹುಡುಗಿ ಎಂಬ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿ ತಮ್ಮ ಕಾಲೇಜನ್ನು ಇಂದ್ರನ ಅಮರಾವತಿಯನ್ನೂ ಕೂಡ ನಾಚಿಸುವಂತೆ ಸಿಂಗರಿಸಿದ್ದರು. ಎಲ್ಲೆಲ್ಲಿ ನೋಡಿದರೂ ಹುಡುಗ ಹುಡುಗಿಯರ ಸಂತೆ. ಗುಂಪು ಗುಂಪಾಗಿ ನಿಂತು ಮಾತನಾಡಿಕೊಳ್ಳುತ್ತಿರುವವರು ಸ್ವಲ್ಪ ಜನರಾದರೆ, ಗಡಿಬಿಡಿಯಿಂದ ಅತ್ತಿಂದಿತ್ತ ಓಡಾಡುತ್ತಾ ಅದು ಇದು ಕೆಲಸ ಮಾಡುತ್ತಿರುವ ಹುಡುಗರು ಒಂದು ಕಡೆ. ಒಟ್ಟಿನಲ್ಲಿ ಯಾರೂ ಸುಮ್ಮನೆ ಇರುವವರೇ ಇರಲಿಲ್ಲ. ಎಲ್ಲರೂ ಅವರವರ ಕೆಲಸಗಳಲ್ಲಿ ಬ್ಯುಸಿ. ಪಾರಿ, ನೋಡು, ನಾನು ಹೇಳೋ ಹಾಗೆ ಕೇಳಕ್ಕಿಲ್ಲ ಅಂದರೆ ನಿಂತವು ಮಾತೇ ಆಡಕ್ಕಿಲ್ಲ ತಿಳ್ಕ. ನಾನು ಹೇಳಿದ ಬಟ್ಟೆ ಹಾಕ್ಕೊಳ್ಳಲ್ಲ ಅಂತ ಹಠ ಮಾಡುತ್ತಿದ್ದ ಗೆಳತಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಳು ಮಮತಾ. ಕಾಲೇಜ್ ಡೇ ಅಂದು ಅದಕ್ಕೆಂದೇ ಶರಶ್ಚಂದ್ರ ಕೊಡಿಸಿರುವ ಚಂದದ ಡ್ರೆಸ್ಗಳಲ್ಲಿ ಸುಂದರವಾದ ಒಂದು ಅನಾರ್ಕಲಿ ಕುರ್ತಾವನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥನಾಳಿಗೆ ಹಾಕಿಕೊಳ್ಳುವಂತೆ ಹೇಳುತ್ತಿದ್ದಳು ಮಮತಾ. ಬ್ಯಾಡ ಕಣೆ ಮಮ್ಮಿ, ನೋಡು ಹೆಂಗದೆ ಈ ಡ್ರೆಸ್, ಎಷ್ಟು ಗ್ರ್ಯಾಂಡ್ ಆಗದೆ ಅಂತವ. ನಾನು ಈ ಥರ ಬಟ್ಟೆನೆಲ್ಲ ಹಾಕ್ಕೊಳ್ಳೋಕ್ಕಿಲ್ಲ, ಗೊತ್ತದೆ ಅಲ್ವಾ ನಿಂಗೆ ಎಂದು ಹಠ ಹಿಡಿದಿದ್ದಳು ಪ್ರಾರ್ಥನಾ. ಕೆಂಪು ಬಣ್ಣದ ನೆಟೆಡ್ ಅನಾರ್ಕಲಿ ಸೂಟ್ ಅದಾಗಿತ್ತು. ಚಂದದ ಕುಂದನ್ ವರ್ಕ್ ಮೈಯ ತುಂಬೆಲ್ಲ ಇತ್ತು. ಪ್ರಾರ್ಥನಾಳ ಬಣ್ಣ ಮೈಮಾಟಕ್ಕೆ ಚೆನ್ನಾಗಿ ಹೊಂದುವಂತಿತ್ತು ಆ ಸೂಟ್. ಆದರೆ ಅವಳು ತುಂಬ ಗ್ರ್ಯಾಂಡ್ ಆಗದೆ ಅದು, ಮತ್ತು ನನ್ನ ಮೈಗೆ ಸರಿಯಾದ ಅಳತೆಯಲ್ಲಿದೆ ಅಂಟಿಕೊಂಡಂಗೆ. ಅದು ಅವಳಿಗೆ ಮುಜುಗರ ಉಂಟು ಮಾಡುತ್ತಿತ್ತು. ಅದಕ್ಕೆ ಅವಳು ಆ ಸೂಟ್ ಧರಿಸಲು ಒಪ್ಪುತ್ತಿಲ್ಲ. ಮಮತಾ ಏನೇ ಇವಳು ನಕರ ಮಾಡಿದರೂ ಬಿಡದೆ ಅವಳಿಗೆ ಆ ಸೂಟ್ ಹಾಕಿಸಿಯೇ ಬಿಟ್ಟಿದ್ದಳು. ಅದೆಷ್ಟು ಚಂದವಾಗಿ ಪ್ರಾರ್ಥನಾಳಿಗೆ ಒಪ್ಪುತ್ತಿತ್ತು ಎಂದರೆ ಮಮತಾಗೆ ಅವಳಿಂದ ಕಣ್ಣು ಕೀಳುವುದು ಕಷ್ಟವಾಗಿತ್ತು. ವಾವ್ ಪಾರಿ, ಎಷ್ಟು ಚಂದಾಗದೀಯ ಗೊತ್ತೈತೇನೆ. ನಾನೇನಾರ ಹುಡುಗ ಆಗಿದ್ದಿದ್ರೆ ನಿನ್ನ ಹಾರಿಸ್ಕೊಂಡು ಹೋಗಾದರೂ ಮದುವೆ ಆಯ್ತಿದ್ದೆ ಕಣೆ ಎಂದು ಅವಳಿಗೆ ನೆಟಿಕೆ ಮುರಿದು ದೃಷ್ಟಿ ತೆಗೆದಿದ್ದಳು ಮಮತಾ. ಮದುವೆ ಎಂದಾಕ್ಷಣ ಶರಶ್ಚಂದ್ರ ನೆನಪಾದ ಅವಳಿಗೆ. ತನಗೂ ಮದುವೆ ಆಗಿದೆ. ತಾನವರ ಹೆಂಡತಿ, ಅಗ್ನಿಸಾಕ್ಷಿಯಾಗಿ ಮದುವೆಯಾದ ಧರ್ಮಪತ್ನಿ ಅನಿವಾರ್ಯದ ಮದುವೆ ಅವನಿಗೆ ತನ್ನ ಜೊತೆ ಆಗಿದ್ದು. ಅದಕ್ಕೆ ಯಾವುದೇ ಹೆಚ್ಚಿನ ಅರ್ಥವಿಲ್ಲ ಅವನ ಜೀವನದಲ್ಲಿ. ವಿಷಾದದ ನಗು ತನ್ನ ಬಟ್ಟೆಯ ಒಳಗೆ ಬಚ್ಚಿಟ್ಟಿದ್ದ ಅವನೇ ಕಟ್ಟಿದ್ದ ತಾಳಿಯನ್ನೊಮ್ಮೆ ಮುಟ್ಟಿದ್ದಳು ಪ್ರಾರ್ಥನಾ. ಏ ಪಾರಿ, ಏನು ಯೋಚನೆ ಮಾಡ್ತಿದೆಯೇ? ಬಾ ಹೋಗೋಣ ಕಾಲೇಜ್ಗೆ, ಲೇಟ್ ಆಯ್ತದೆ. ನಿಂದು ಬೇರೆ ಪ್ರೋಗ್ರಾಮ್ ಐತಲ್ಲ, ನೀನು ಕ್ಲಾಸ್ ಲೀಡರ್ ಬೇರೆ. ಬಾ. ಅವಳ ಕೈ ಹಿಡಿದು ಓಡಿದ್ದಳು ಕಾಲೇಜಿನ ಕಡೆಗೆ. ಅನಿ, ನೀನು ಬರ್ತಿದೆಯಲ್ಲ ನಮ್ಮ ಕಾಲೇಜಿನ ಪ್ರೋಗ್ರಾಮ್ಗೆ ಎಂದು ಗೆಳೆಯನನ್ನು ಕೇಳುತ್ತಾ ತಾನು ರೆಡಿಯಾಗುತ್ತಿದ್ದ ಶರಶ್ಚಂದ್ರ. ಯಾಕಪ್ಪ ದೊರೆ, ನಾನು ಬಂದು ಏನು ಮಾಡಲಿ ಅಲ್ಲಿ? ನನಗೆ ಸ್ವಲ್ಪ ಕೆಲಸ ಇದೆ ಕಣೋ, ನೀನು ಹೋಗಿರು, ಆಮೇಲೆ ಬರ್ತೀನಿ ನಾನು. ಹೇಗೂ ನಿನ್ನ ಇನ್ನೊಂದು ಕಾರ್ ಇರುತ್ತಲ್ಲ ಎಂದಿದ್ದ ಅನೀಶ್. ಅವನಿಗೂ ಹೋಗುವ ಮನಸ್ಸಿತ್ತು. ಮಮತಾ, ಅವಳು ಅವನ ಮನಸ್ಸಿನ ಬಾಗಿಲನ್ನು ತಟ್ಟಿದ್ದಳು. ಅದು ಹೇಗೋ ಅವನಿಗೂ ಅದರ ಅರಿವಿಲ್ಲ. ಅಂತೂ ಆಗಾಗ್ಗೆ ನೆನಪಾಗುತ್ತಿದ್ದಳು ಹುಡುಗಿ. ಆದರೆ ತನ್ನ ಜೀವನದ ಪರಿಸ್ಥಿತಿಯನ್ನು ನೆನೆದು ತನ್ನ ಆಸೆಗಳಿಗೆ ತಣ್ಣೀರೆರಚುತ್ತಿದ್ದ ಅನೀಶ್. ಮೇಲಾಗಿ ಅವಳು ಪ್ರಾರ್ಥನಾಳಂತೆಯೇ ಚಿಕ್ಕ ವಯಸ್ಸಿನ ಹುಡುಗಿಯಲ್ಲವೇ? ತನಗೂ ಹೆಚ್ಚು ಕಡಿಮೆ ಚಂದ್ರು ವಯಸ್ಸೇ ಅಲ್ಲವೇ? ನಿಟ್ಟುಸಿರು ಬಿಟ್ಟ ಅನೀಶ್. ಮಗ, ಯಾಕೋ ಹೀಗೆ ನಿಂತಿದೀಯಾ? ಏನಾಯಿತು? ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಾ ಇರಬೇಡ. ಎಲ್ಲ ಸರಿ ಹೋಗುತ್ತೆ ಅನ್ನಿ, ದೇವರಿದ್ದಾನೆ. ನೀನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಿನಗೂ ಒಳ್ಳೆಯದೇ ಆಗುತ್ತೆ. ಗೆಳೆಯನ ಪರಿಸ್ಥಿತಿಯ ಅರಿವಿದ್ದ ಶರಶ್ಚಂದ್ರ ಅವನನ್ನು ಸಮಾಧಾನಪಡಿಸಿದ. ಬಿಡು ಮಗ, ನಂದಿರೋದೇ ರಾಮಾಯಣ. ನಿನಗೆ ಲೇಟ್ ಆಗ್ತಾ ಇದೆ, ನೀನು ನಡಿ, ನಾನು ಕೆಲಸ ಮುಗಿಸಿ ಹಾಗೇ ಬರ್ತೀನಿ ಎಂದ ಅನಿ. ಚಂದದ ಸೂಟ್ ತೊಟ್ಟು ರೆಡಿಯಾಗಿದ್ದ ಶರಶ್ಚಂದ್ರ ಗೆಳೆಯನಿಗೆ ದೃಷ್ಟಿ ತೆಗೆದಿದ್ದ ಅನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಮಗ? ನನ್ನ ದೃಷ್ಟಿನೇ ಬೀಳುತ್ತೆ ಕಣೋ ನಿಂಗೆ ಎಂದು ಹೊಗಳಿದ್ದ. ಕಾಲೇಜು ಪ್ರವೇಶಿಸಿತು ಶರಶ್ಚಂದ್ರನ ಐಷಾರಾಮಿ ಕಾರು. ಮೇಘನಾ ಅವನ ಬರುವಿಕೆಯನ್ನೇ ಕಾದು ಅಲ್ಲಿಯೇ ನಿಂತಿದ್ದಳು. ಚಂದದ ಸೀರೆಯುಟ್ಟು ಸುಂದರವಾಗಿ ತಯಾರಾಗಿದ್ದಳು ಅವಳು. ಅವನು ಕಾರಿನಿಂದ ಇಳಿಯುತ್ತಿದ್ದ ಹಾಗೆಯೇ ಅತ್ತ ನಡೆದಿದ್ದಳು. ಕಾರಿನಿಂದ ಇಳಿದವನ ಮೇಲಿಂದ ದೃಷ್ಟಿ ತೆಗೆಯಲಾಗಲಿಲ್ಲ ಅವಳಿಗೆ. ಅವನನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು.